ಮೊದಲಿಗೆ ಈ ಶನಿಯ ಫಲವನ್ನು ನೋಡೋಣ. ಶನಿ ಈ ವರ್ಷ ಪೂರ್ತಿ ಅಂದರೆ ಈ ಕ್ರೋಧಿನಾಮ ಸಂವತ್ಸರ ಏಪ್ರಿಲ್ 9ಕ್ಕೆ ಶುರುವಾಗುತ್ತಲ್ಲ, ಈ ವರ್ಷ ಪೂರ್ತಿ ನಿಮಗೆ ಜನ್ಮ ಶನಿ ಪ್ರಭಾವದಲ್ಲೇ ಇರ್ತೀರ ಕುಂಭರಾಶಿಯವರು. ಒಂದು ಸಂತೋಷದ ಸುದ್ದಿ ಏನಪ್ಪ ಅಂದರೆ, ಈ ಕ್ರೋಧಿನಾಮ ಸಂವತ್ಸರ ಮುಗಿಯೋಷ್ಟೊತ್ತಿಗೆ ಜನ್ಮ ಶನಿ ಮುಗಿದೋಗಿರುತ್ತೆ, ಅಂತ್ಯ ಶನಿಗೆ ಕಾಲಿಟ್ಟು ಬಿಟ್ಟಿರ್ತೀರ. ಅಂದರೆ ಅರ್ಥಾತ್ 2025 ಮಾರ್ಚ್ 28ನೇ ತಾರೀಕಿಗೆ ನಿಮಗೆ ಜನ್ಮ ಶನಿ ಸಮಾಪ್ತಿ. ಅಲ್ಲಿಗೆ ಕುಂಭರಾಶಿಯವರಿಗೆ ಜನ್ಮ ಶನಿ ಇಲ್ಲ, ಇನ್ನು ಅಂತ್ಯ ಶನಿ ಪ್ರಾರಂಭ ಆಗುತ್ತೆ. ಇನ್ನು2.5 ವರ್ಷ ಕಾದು ಬಿಟ್ರೆ 7.5 ಮುಗಿದೋಗುತ್ತೆ. ಹಾಗಾಗಿ ಆ ಭಗವಂತನ ಆಶೀರ್ವಾದ ಹೇಗಿದೆ ಅನ್ನುವಂಥದ್ದು ನೋಡೋಣ. ರಾಶಿಯಲ್ಲೇ ಶನಿ ಇದ್ದರೆ ಏನು ಫಲ ನೋಡಿ. ನಿಮ್ಮ ಅವನು ವ್ಯಯಾಧಿಪತಿ, ಶನಿ ಬಂದು ವ್ಯಯಾಧಿಪತಿ, ಶರೀರಾಧಿಪತಿ, ನಿಮ್ಮ ಒಟ್ಟು ಪೂರ್ತಿ ಶರೀರಕ್ಕೆ ಅಧಿಪತಿ ಶನಿನೇ. ಅದಕ್ಕೆ ರಾಶಿಯಲ್ಲೇ ಶನಿ ಇದ್ರೇನು, ದೇಹಸ್ಯ ಸೌಷ್ಠವಂ ಸ್ವಾಸ್ಥ್ಯಂ ಸ್ಥಿತಿಶ್ರೇಯೋ ಯಶಸ್ಸುಖಂ ಜಯೋ ವಪುಶ್ಚ ತತ್ಸರ್ವಂ ಚಿಂತಯೀಯಂ ವಿರಾಶಿತಃ. ಹಾಗಾದರೆ ಏನು, ಕುಂಭರಾಶಿಯವರಿಗೆ ಸ್ವಲ್ಪ ಕತ್ತಿನ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಇರುತ್ತೆ. ನರನಾಡಿಗಳು ಸ್ವಲ್ಪ ಬಲ ಆಗುತ್ತೆ, ಸ್ವಲ್ಪ ನಿಮ್ಮ ವಾಯ್ಸು ಕರ್ಕಶ ಆಗುತ್ತೆ, ನಿಮ್ಮ ಮಾತಾಡುವಂಥ ಭಾಷೆ ಕರ್ಕಶವಾಗುತ್ತೆ, ಕೂದಲು ಉದುರುವಿಕೆ ಜಾಸ್ತಿ ಆಗುವಂಥದ್ದು, ಆಮೇಲೆ ಕೈಕಾಲುಗಳ ನೋವು ಶುರುವಾಗುವಂಥದ್ದು. ಶರೀರ ಗಟ್ಟಿಯಾಗಿರುತ್ತೆ, ಬಲವಾಗಿರುತ್ತೆ, ಆದರೆ ಸೌಂದರ್ಯ ಕಡಿಮೆ ಆಗುತ್ತೆ. ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ, ಈ ಉಪನ್ಯಾಸಕರಿಗೆ, ಗುರುಗಳಿಗೆ, ಅರ್ಚಕರಿಗೆ, ಪುರೋಹಿತರಿಗೆ, ಜ್ಯೋತಿಷ್ಯರಿಗೆ, ಇಂಥವರು ಲೇಖಕರಿಗೆ ಹಾಗೂ ಆಧ್ಯಾತ್ಮಿಕ ಚಿಂತಕರಿಗೆ, ದೇವರ ಸಂಬಂಧಪಟ್ಟಂಥ ಶಿಲ್ಪಿಗಳಿಗೆ, ವಿಶ್ವಕರ್ಮರಿಗೆ, ದೇವಸ್ಥಾನ ಕಟ್ಟುವಂತಹ ವ್ಯಕ್ತಿಗಳಿಗೆ, ಧಾರ್ಮಿಕ ಸಂಬಂಧಪಟ್ಟಂಥ ಯಾವುದೇ ದಾರಿಲಿರ್ತಕ್ಕಂಥ ವ್ಯಕ್ತಿಗಳಿಗೂ ಕುಂಭರಾಶಿಯವರಿಗೆ ಒಳ್ಳೆ ಫಲ. ಆದರೆ ನ ಕುಂಭರಾಶಿಂ ಶುಭಮಾಹ ಸತ್ಯ ಅಂತ ಒಂದು ಶ್ಲೋಕ ಹೇಳುತ್ತೆ. ಕುಂಭರಾಶಿ ಅನ್ನುವಂಥದ್ದು ಬಲಿಷ್ಠನೇ, ಆದರೆ ಆ ರಾಶ್ಯಾಧಿಪತಿ ಶತ್ರು ಮನೇಲಿದ್ರೆ ಕಾಟ, ಕೆಟ್ಟದು. ರಾಶ್ಯಾಧಿಪತಿ ರಾಶಿಲೇ ಇದ್ರೆ ಒಳ್ಳೆ ಫಲ, ಏನೂ ಭಯಪಡೋ ಅವಶ್ಯಕತೆ ಇಲ್ಲ. ಹಾಗಾದರೆ ಶನಿ ರಾಶಿಲಿದ್ರೆ ಏನಾಗುತ್ತೆ, ಆಲಸ್ಯ ದೂರ ಆಗುತ್ತೆ, ಜಾಡ್ಯ ದೂರ ಆಗುತ್ತೆ, ತುಂಬ ನಿದ್ರೆ ಮಾಡ್ತೀರಾ, ಅದೊಂದು ಮಾತ್ರ ಒಂದು ಸ್ವಲ್ಪ ಹುಷಾರು ನೋಡ್ಕೊಳ್ಳಿ. ಊಟ ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ. ಈ ವರ್ಷ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅಥವಾ ಸರ್ಜರಿ ಆಗುವಂಥ ಸಾಧ್ಯತೆ. ದೀರ್ಘಾಯುಷ್ಯ ಯೋಗ ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ. ಸ್ವಲ್ಪ ತಂದೆ ತಾಯಿ ಕುಟುಂಬದ ಜೊತೆಗೆ ಸಣ್ಣ ಪುಟ್ಟ ಜಗಳಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮತ್ತು ಭಾಷೆ, ಇಂಗ್ಲೀಷ್ ಭಾಷೆ ಆಗ್ಬೋದು ಅಥವಾ ಯಾವುದಾದ್ರೂ ಇನ್ನಿತರ ಭಾಷೆಗಳಾಗ್ಬೋದು, ತತ್ವಶಾಸ್ತ್ರಗಳಾಗ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಪರಿಣಿತಿಯನ್ನು ಹೊಂದುತ್ತೀರಾ. ಮತ್ತು ನ್ಯಾಯವಾದಂಥ ಒಂದು ಕೆಲಸಗಳು, ಲಾಯರ್ ಆಗ್ಬೋದು, ಜಡ್ಜ್ ಆಗ್ಬೋದು, ಅಥವಾ ಒಂದು ಕಲೆಕ್ಟರ್ ಆಗ್ಬೋದು, ಅಂದರೆ ಒಂದು 10 ಜನಕ್ಕೆ ನ್ಯಾಯವನ್ನು ಒದಗಿಸಿ ಕೊಡುವಂತಹ ಆರಕ್ಷಕರಾಗ್ಬೋದು. ಎಲ್ಲರಿಗೂ ಕೂಡ ಕುಂಭರಾಶಿಯವರಿಗೆ ಈ ವರ್ಷ ಚೆನ್ನಾಗಿರುತ್ತೆ. ವಿದೇಶಿ ಪ್ರಯಾಣ, ವಿದೇಶಕ್ಕೆ ಹೋಗಿ ಬರುವಂಥ ಯೋಗ ಎಲ್ಲ ತುಂಬ ಚೆನ್ನಾಗಿರುತ್ತೆ. ವ್ಯಾಮೋಹ ಅಭಿವೃದ್ಧಿ ಆಗುತ್ತೆ. ಸೇವಕರಿಂದ ಕೆಲಸ ಮಾಡಿಸ್ಕೋತೀರಾ, ಭಾಗ್ಯೋದಯ ಆಗುತ್ತೆ. ಸ್ವಲ್ಪ ದೇಹ ಕಪ್ಪು ಬಣ್ಣ ಆಗುತ್ತೆ, ಅದರ ಅರ್ಥ ಸ್ವಲ್ಪ ನೀವು ದೇಹದ ಸೌಂದರ್ಯ ಕಡಿಮೆ ಆಗುತ್ತೆ. ನಿಮ್ಮ ಒಂದು ವಸ್ತುಗಳ ಬಗ್ಗೆ ಗಮನ ಇರಲಿ, ನಿಮ್ಮ ವ್ಯಾಲ್ಯೂಬಲ್ ಥಿಂಗ್ಸು ಕಳೆದೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ನೇಹಿತರನ್ನು ದೂರ ಮಾಡ್ಕೋಬೇಡಿ. ಕುಂಭರಾಶಿಯವರು ತುಂಬ ಬೇಕಾಗ್ತಾರೆ ಸ್ನೇಹಿತರು, ಅದು ಭಾಳ ಇಂಪಾರ್ಟೆಂಟ್ ಆಗ್ಬೋದು. ಇನ್ನೊಂದೇನಪ್ಪ ಅಂತಂದರೆ, ನಿಮ್ಮದು ಮಕರ ರಾಶಿ, ಕುಂಭರಾಶಿ, ತುಲಾರಾಶಿ, 3 ರಾಶಿಗೂ ಶನಿ ತುಂಬ ಎಕ್ಸಂಪ್ಷನ್ಸ್ ಕೊಡ್ತಾನೆ. ನಿಮ್ಮದು ಕುಂಭರಾಶಿ ಅಲ್ವಾ, ಹಾಗಾಗಿ ಎಕ್ಸಂಪ್ಷನ್ಸ್ ಕೊಡ್ತಾನೆ. ಕಾರಣ ಸ್ವಕ್ಷೇತ್ರ. ಆಮೇಲೆ ರಾಶ್ಯಾಧಿಪತಿ ರಾಶಿಯಲ್ಲಿ ಇರೋದ್ರಿಂದ ಏನು ಫಲ, ರಾಶ್ಯಗೆ ದೇಹ ಸುಖಭಾಕ್ ಎನ್ನುವಂತೆ ರಾಶ್ಯಾಧಿಪತಿಯು ರಾಶಿಯಲ್ಲಿದ್ದರೆ ಆರೋಗ್ಯವಂತರು, ಸ್ವಪ್ರಯತ್ನದಿಂದ ಜೀವನದಲ್ಲಿ ಉನ್ನತವಾದಂಥ ಸ್ಥಾನಕ್ಕೆ ಬರುವಂಥವರು, ರೂಪವಂತರು, ಶುಭಗ್ರಹವಾದರೆ ಸುಂದರರು, ಪಾಪಗ್ರಹವಾದರೆ ಸಾಹಸಿಗಳು, ಮತ್ತು ಅಪರಿಮಿತ ಶಕ್ತಿ ಇರತಕ್ಕಂಥವರು, ಮತ್ತು
ಯೋಗದ ಒಂದು ಅಭ್ಯಾಸ ಮಾಡಬೇಕು ನೀವು, ಬಹಳ ಒಳ್ಳೆಯದು. ಶುಭಾಧಿಕ್ಯವಾದ ಫಲವು ಮತ್ತು ಅನಿಷ್ಟ ಫಲಗಳು ದೂರವಾಗಿ ಬಹಳ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇಷ್ಟು ಶನಿಯ ವಿಚಾರ ಆಯಿತು. ಶನಿಯಿಂದ ಒಳ್ಳೇದೇ ಬಿಡಿ, ಕೆಟ್ಟದೇನಿಲ್ಲ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಇನ್ನು ಗುರು 4ನೇ ಮನೆಗೆ ಬರ್ತಾರೆ, ಸುಖಸ್ಥಾನಕ್ಕೆ ಬರ್ತಾರೆ. ಬಟ್ ಗುರುವಿನ ದೃಷ್ಟಿ ಇದೆಯಾ? ಇಲ್ಲ. ಕುಂಭರಾಶಿಯವರಿಗೆ ಶಾಲೆ ಸಾತಿ ಗುರು ದೃಷ್ಟಿನೂ ಇಲ್ಲ. ಆದರೆ ಗುರು ಇರುವ ಜಾಗಕ್ಕಿಂತ ನಿಮ್ಮ ರಾಶಿ 10ನೇ ಮನೆ ಕರ್ಮಸ್ಥಾನಕ್ಕೆ ಬರುತ್ತೆ. ನಿಮ್ಮ ಕೆಲಸದಲ್ಲಿ ಬಹಳ ಬದಲಾವಣೆ ಆಗಿ ಪಾಸಿಟಿವ್ ಕಡೆಗೆ ಹೋಗುತ್ತೆ. ನಿಮ್ಮ ರಾಶಿಯಿಂದ ಗುರು 4ನೇ ಮನೆ ಆದ್ದರಿಂದ ಸುಖ ಸಿಗುತ್ತೆ. ಏನೇನು ಸುಖ ಸಿಗುತ್ತೆ? ಮಾತಾ ಸುಹೃನಾತ್ಮಲ ಭಾಗಿನೇ ಯೋತ್ರಂ ಸುಖಂ ವಾಹನ ಮಾನಸಂಚ ಲಾಲಿತ್ಯಮಂಭ ಶಯನಂಚ ವೃದ್ಧಿ ಪಶ್ವಾದಿಕಂ ಜನ್ಮಗೃಹಂ ಚತುರ್ಥಾತ್. 4ನೇ ಮನೆಯಲ್ಲಿ ಗುರು ಇದ್ದಾಗೇನು? ಚತುರ್ಥದ ಗುರುವಿನಿಂದ ತಾಯಿ ಆರೋಗ್ಯ ವೃದ್ಧಿ, ತಾಯಿ ಮತ್ತು ಮಗನ ಸಂಬಂಧ, ಮಗಳ ಸಂಬಂಧ ವೃದ್ಧಿಯಾಗುತ್ತೆ. ಮಿತ್ರರು ವೃದ್ಧಿ ಆಗ್ತಾರೆ. ಮಕ್ಕಳು ನಿಮಗೆ ಒಳ್ಳೆಯ ಹೆಸರನ್ನ ತರ್ತಾರೆ. ಸ್ತ್ರೀ ಸಂಪತ್ತಿನ ಸುಖ ಉಂಟಾಗುತ್ತೆ. ಚತುರ್ಥ ಕೇಂದ್ರದಿಂದ, ಕೇಂದ್ರ ಸ್ಥಾನ ಆದ್ರಿಂದ ಗುರುವಿನಿಂದ ಸುಖಿ ಎನ್ನುವಂತಹ ಫಲಗಳು ನಿಮಗೆ ಹೇಳಲ್ಪಟ್ಟಿದೆ. ಬಂಧವು ಮಾತೃ ಸಹೃತ್ ಪರಿಚರ ಸುತ ಸ್ತ್ರೀ ಸೌಖ್ಯ ಧನಾನ್ವಿತ ಅಂತ ಹೇಳುತ್ತೆ ಶ್ಲೋಕ. ಹಾಗಾಗಿ ಅತಿಥಿ ಸತ್ಕಾರ ಶೀಲರಾಗ್ತೀರಾ, ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಹಾಕ್ತೀರಾ, ಮತ್ತು ಸರ್ಕಾರದ ಒಂದು ದಾರಿ ನಿಮಗೆ ಸಿಗುತ್ತೆ, ಅಧಿಕಾರಗಳು ನಿಮಗೆ ಪರಿಚಯ ಆಗ್ತಾರೆ, ಒಳ್ಳೆ ಮಾನವಂತರಾಗ್ತೀರಾ, ಅಧಿಕವಾದ ವಾಹನ ಭೋಗವುಳ್ಳವರಾಗ್ತೀರಾ, ವಾಹನದಿಂದ ಸಂತೋಷ ಸಿಗುತ್ತೆ, ಗೋವು ಅಶ್ವಗಳು ಸಮೃದ್ಧಿ ಆಗುತ್ತೆ, ವೇದವನ್ನು ಕಲಿಯುವಂತಹ ಬ್ರಾಹ್ಮಣರಿಗೆ ಬಹಳ ವಿಶೇಷವಾದಂಥ ಫಲ, ಮತ್ತು ಕೇಂದ್ರದಲ್ಲಿರ್ತಕ್ಕಂತಹ ಗುರುವಿನ ಫಲ ಮಾನಸಿಕ ನೆಮ್ಮದಿಯನ್ನು ಕೊಟ್ಟು ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳನ್ನು ದೂರ ಮಾಡಿ ಬಹಳ ಉತ್ತಮವಾದ ಫಲವನ್ನು ಕೊಡ್ತಾನೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚು ಬಂಗಾರವನ್ನು ಧರಿಸಕ್ಕೆ ಹೋಗಬೇಡಿ. ಹೆಚ್ಚು ಬಂಗಾರವನ್ನು ನಿಮಗೆ ಜನ್ಮಶನಿ ದೂರ ಆಗೋವರೆಗೂ ಸ್ವಲ್ಪ ಬಂಗಾರವನ್ನು ಹೆಚ್ಚು ಧರಿಸಬೇಡಿ. ಸಾಧ್ಯವಾದರೆ ಒಳ್ಳೆ ರುದ್ರಾಕ್ಷಿಯನ್ನು ತಗೊಂಡು ಕತ್ತು ಹಾಕೊಳ್ಳಿ, ಜಪ ಮಾಡಿ, ಮತ್ತು ಶುದ್ಧವಾಗಿಟ್ಟುಕೊಳ್ಳಿ ಅದರಿಂದ ಖಂಡಿತ ಉತ್ತಮ ಫಲ. ನಿಮಗೆ ಗುರುಶಾಂತಿ ಬೇಕಿಲ್ಲ, ಸಾಧ್ಯವಾದರೆ ಒಂದು ಶನಿ ಶಾಂತಿ ಮಾಡ್ಕೊಳ್ಳಿ. ಅದು ಕೂಡ ನಿಮಗೆ ಅವಶ್ಯಕತೆ ಬೇಕೇ ಬೇಕು ಅಂತಿಲ್ಲ. ಗುರುಶಾಂತಿ ಬೇಕಿಲ್ಲ ಅಂತಂದ್ರೆ ಗುರುಬಲ ಇಲ್ಲ. ಗುರುಬಲ ಬೇಕು ಅಂದರೆ ಗುರುವಿನ ಒಂದು ಪೂಜೆಯನ್ನು ಮಾಡ್ಕೊಳ್ಳಿ. ಅದರಿಂದ ಖಂಡಿತವಾಗ್ಲೂ ಕುಂಭರಾಶಿಯವರಿಗೆ ವಿಶೇಷವಾದಂಥ ಈಪ್ಸಿತ ಫಲಗಳು ಸಿಗೋದ್ರಲ್ಲಿ ಸಂದೇಹನೇ ಇಲ್ಲ. ಕುಂಭರಾಶಿಯವರು ಸಂತೋಷವಾಗಿರ್ತೀರಾ. ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ.